ಅಥವಾ ಎಷ್ಟೊತ್ತಿಗೆ ಆರಂಭವಾಗಬಹುದು? ಈ ಬಾರಿಯ ವಿಶೇಷತೆಗಳೇನು? ರಾತ್ರಿ ಪೂಜಾ ಕೈಂಕರ್ಯ ಅಂತ ಈಗಾಗಲೇ ಇದು 9ನೇ ದಿನ, 11ನೇ 9ನೇ ದಿನದ್ದು ನಡೀತಾ ಇದೆ. ಈ ಶಾಸ್ತ್ರೋತ್ಸವ ಎಲ್ಲ ಕೂಡ ಬೇಗ ಬೇಗ ನಡೀತಾ ಇದೆ, ಶಿಸ್ತುಬದ್ಧವಾಗಿ ನಡೀತಾ ಇದೆ. ಏನು ಅವಾಗ ನಡೀತಾ ಇದೆ. ಈ ಸಾರಿ ಅತಿ ಬೇಗನೆ ಆ ತಾಯಿ ಹೊರಗೆ ಬರ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಅದಂತೂ ಖಂಡಿತ ನಡೀತಾ ಇದೆ ಅನ್ನೋದಿದೆ. 1 ಗಂಟೆ ಒಳಗೆ ಆಚೆ ಬರ್ಬೋದು. ಎಲ್ಲರೂ ಕೂಡ ದರ್ಶನವನ್ನು ಬೇಗನೆ ಕೊಡಬೇಕು ಅಂತಕ್ಕಂಥದ್ದು ಆ ತಾಯಿ ಇಚ್ಛೆ ಇದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬರ್ತಾ ಇದೆ. ಯಾಕೆ ಅಂದರೆ ಈಗ 9 ದಿನಗಳ ಕಾಲದಲ್ಲಿ ಎಲ್ಲೂ ಭಾಳ ಚೆನ್ನಾಗಿ ಶಿಸ್ತುಬದ್ಧವಾಗಿ ನಡೀಇದೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಈಗ ನಮ್ಮ ರಾಮಲಿಂಗಾರೆಡ್ಡಿ ಸಚಿವರು ಯಾವ ಸಚಿವರು ಕೂಡ ಈ ರೀತಿಯಲ್ಲಿ ನಮ್ಮ ಕರಗಸೋತ್ಸವದಲ್ಲಿ ಭಾಗವಹಿಸಲಿಲ್ಲ. ಅವರ ಶ್ರದ್ಧೆ ಇದೆಯಲ್ಲ, ಅವರ ಶ್ರದ್ಧೆ ಒಂದು ಸಂಕಲ್ಪ ಏನಿದೆ, ಈಗ ಎಲ್ಲಿ ಶ್ರದ್ಧಾವಾನ್ ಸಿದ್ಧಿ ಅಂತ ಹೇಳ್ತೀವಲ್ಲ, ಇಲ್ಲಿ ಶ್ರದ್ಧೆ ಇರುತ್ತೆ ಅಲ್ಲಿ ಸಿದ್ಧಿ ಭಕ್ತಿ ದೇವರು ಇರ್ತಾನೆ ಅಂತ. ಅದೇ ರೀತಿಯಾಗಿ ರಾಮಲಿಂಗಾರೆಡ್ಡಿಯವರ ಶ್ರದ್ಧೆಯಿಂದ ಇವತ್ತು ಅತಿ ಶೀಘ್ರ ಎಲ್ಲರೂ ಚೆನ್ನಾಗಾಗ್ತಾಯಿದೆ. ಲೈಟಿಂಗ್ ಅರೇಂಜ್ಮೆಂಟ್ಸು ಮೈಸೂರು ದಸರಾ ಜೋರಾಗಿ ನಡೀತಾ ಇದೆ. ಎಲ್ಲ ರೀತಿಯ ಶಿಸ್ತು ಬದ್ಧತೆಯಿಂದ ಬಂದೋಬಸ್ತ್ ಇದೆ. ಎಲ್ಲ CCTV ಹಾಕಿದ್ದಾರೆ, ಮತ್ತು ಈ ಟಾಯ್ಲೆಟ್ಸ್ ಇದೆ, ಎಲ್ಲ ನಡೀತಾ ಇದೆ. ಇವೆಲ್ಲ ಖುಷಿಯಾಗಿದ್ದಾರೆ ಜನ ನೋಡಿದ್ಬಿಟ್ಟು. ಆಗ ನಮಗೆಲ್ಲ ಒಳ್ಳೆ ಸೌಕರ್ಯ ಇರೋದು, ನಾವು ಹೆಚ್ಚಿನ ಜನ ಬರಬೇಕು ಅಂತಕ್ಕಂಥ ಆಸಕ್ತಿ ಇವತ್ತು ಜನಗಳಲ್ಲಿದೆ. ಈಗ ಕಳೆಕ ಪರಿಸಿ ಎಕ್ಸಾಂಪಲ್ ಕೊಟ್ರಲ್ಲ, 3 ಲಕ್ಷ ಬರೋದು 12 ಲಕ್ಷ ಆದು ಅಂತ. ಈಗ 12 ಲಕ್ಷ ಬರ್ತಕ್ಕಂಥ 24 ಲಕ್ಷ 30 ಲಕ್ಷ ಬರ್ಬೋದು ಅಂತ ನಮ್ಮ ಒಂದು ಆಸೆ. ಯಾಕೆಂದರೆ ನಿಮಗೆ ಶೇಷಾದೇವರು ದಿವಾನರಾಗಿದ್ದಂಥ ಕಾಲದಲ್ಲಿ, ಜಯಚಾಮರಾಜೇಂದ್ರ ಇದ್ದಂಥ ಕಾಲದಲ್ಲಿ ಅವತ್ತು ಗೆಜೆಟಲ್ಲಿ 5 ಲಕ್ಷ ಜನ ಸೇರಿದ್ರು ಅಂತ ಹೇಳ್ತಾರೆ. 1918ರಲ್ಲಿ 1938-18 5 ಲಕ್ಷ ಜನ ಗೆಜೆಟಲ್ಲಿದೆ. ಆವಾಗಲೇ ಅಷ್ಟು ಜನ ಇದ್ದರು ಅಂದರೆ ಈಗ ಈ ಜನಗಳಿಗೆ ಈಗ ಹೆಚ್ಚು ಆಸಕ್ತಿ ಬಂದಿದೆ. ಯಾವ ಗಲಾಟೆಗಳು ಏನಿಲ್ಲ ಅಂತಕ್ಕಂಥದ್ದಿದೆ. ಈಗ ಒಳ್ಳೆ ಸಂವತ್ಸರ ಅಂದರೆ ಒಳ್ಳೆಯವರಿಗೆ ಒಳ್ಳೇದಾಗುತ್ತೆ, ಕೆಟ್ಟವರಿಗೆ ಕೆಟ್ಟದ್ದಾಗುತ್ತೆ. ಎಲ್ಲ ಕೆಟ್ಟವ್ರು ಯಾರು ಇದೆ ಅವ್ರಿಗೆಲ್ಲದು ಶಿಕ್ಷೆ ಆಗ್ತದೆ ಈ ಸತಿ. ಇವತ್ತು ರಾತ್ರಿ ಪ್ರಮುಖವಾಗಿ ಎಲ್ಲೆಲ್ಲ ಕರಗ ಸಾಗಬಹುದು ಸರ್? ಈಗ ನಿಮಗೆ ನಾವಾಗಲೇ ಒಂದು ಮ್ಯಾಪ್ ಕೊಟ್ಟಿದ್ದೀವಿ. ಹೌದು. ಈಗ ಇದು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಮುಖ್ಯ ರಸ್ತೆ ಅಂತ, ಹಿಂದೆ ಇದನ್ನು OTC ರಸ್ತೆ, ಓಲ್ಡ್ ತಾಲೂಕು ಕಚೇರಿ ರಸ್ತೆ ಅಂತ ಹೆಸರಿತ್ತು, ಅಥವಾ ನಗರದ ಪೇಟೆ ಅಂತಿದ್ದಾರೆ. ಈ ನಮ್ಮ ದೇವಸ್ಥಾನದ ಮುಖ್ಯ ರಸ್ತೆಯಿಂದ ಹೋಗಿ ನಂತರ ಅಲ್ಲಿ ಸಿದ್ದಣ್ಣ ಗಲ್ಲಿ ಅಂತಿದೆ, ಅಲ್ಲಿರ್ತಕ್ಕಂಥ ಕೆಲವು ಮಕ್ಕಳ ಬಸವನ ಗುಡಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ, ಮತ್ತು ಪುನಃ ನಮ್ಮ ಈ ರಸ್ತೆಗೆ ಬಂದು ನಮ್ಮ ಅವಿನ ರಸ್ತೆಗೆ ಹೋಗಿ ನಮ್ಮ ಏನು ಸಿಟಿ ಮಾರ್ಕೆಟ್ ಇದೆ ಅಲ್ಲಿ ಹೋಗ್ತಾರೆ. ಸಿಟಿ ಮಾರ್ಕೆಟ್ ಕೋಟೆಯ ದಕ್ಷಿಣ ಭಾಗ, ಕಾನ್ಕಾನಹಳ್ಳಿ ಗೇಟ್ ಅಂತ ಹೇಳ್ತಾರೆ, ಆ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ಆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಕೊಡ್ತಾರೆ. ವಿನಾಯಕ ದೇವಸ್ಥಾನ, ಆಮೇಲೆ ಪೊಲೀಸ್ ರಸ್ತೆಯಿಂದ ಕಾಟನ್ಪೇಟೆ ಮುಖ್ಯ ರಸ್ತೆ, ಅಲ್ಲಿರ್ತಲ್ಲ ದೇವಸ್ಥಾನಗಳು. ಆಮೇಲೆ ಅತಿ ಮುಖ್ಯವಾಗಿ ಮಸ್ತಾನ್ ಸಾಬ್ ದರ್ಗಾಗೆ ಹೋಗ್ತಾರೆ. ಮಸ್ತಾನ್ ಬಹಳ ಜನ ಕಾಯ್ತಾ ಇರ್ತಾರೆ ಅಲ್ಲಿ. ಈಗ ಹಿಂದೂ ಮುಸ್ಲಿಮರ ಒಂದು ಸೌಹಾರ್ದ ನಮ್ಮಲ್ಲಿದೆ, ಭಾವೈಕ್ಯತೆ ಇದೆ ಇವತ್ತು ಕೂಡ. ಹಾಗೆಯೇ ಅಲ್ಲಿ ಬಳೆಪೇಟೆಯಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳು, ನಂತರ ಅಣ್ಣಮ್ಮ ದೇವಸ್ಥಾನ, ಕಿಲಾರಿ ರಸ್ತೆ, ಆಮೇಲೆ ನಮ್ಮ ಅಭಿನಯದಲ್ಲಿ ಇರ್ತಕ್ಕಂಥ ಮೈಸೂರು ಬ್ಯಾಂಕ್ ಅಂದರೆ ಕೋಟೆಯ ಉತ್ತರ ಭಾಗದ ಯಲಹಂಕ ಗೇಟ್ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲಿ ಪುನಃ ಮತ್ತು ಅಲ್ಲಿಂದ ನಮ್ಮ ಕುಂಬಾರಪೇಟೆ, ತೆಗಲಿಪೇಟೆ ಇಲ್ಲೆಲ್ಲ ಹಾಕಿ ಸುನಕಲ್ಪೇಟೆ ಮತ್ತು ಹೋಗಿ ಆಮೇಲೆ ಅಲ್ಲಿರ್ತಕ್ಕಂಥ ಕೆಲವು ಪ್ರದೇಶ, ಮತ್ತು ಪುರೋಹಿತರ ಮನೆಯಲ್ಲಿ ಕೊನೆ ಪೂಜೆ ಆಗ್ತದೆ. ಅಲ್ಲಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತದೆ. ಅಂದಾಜು 7 ಗಂಟೆ ಒಳಗೆ ಈ ಸರ್ತಿ ಬರ್ಬೋದು ಅಂತ ಅನಿಸುತ್ತೆ. ಸೂರ್ಯೋದಯಕ್ಕೆ ಮುಂಚೆ ಬರಬೇಕು ಅಂತ ರೂಢಿ ಇದೆ. ಈ ಸರ್ತಿ ಅದು ಆಗ್ಬೋದು ಅಂತ ನಾವು ನಿರೀಕ್ಷೆಯಲ್ಲಿದ್ದೇವೆ. ಚಲಕರಿ ನಾರಾಯಣ ಸ್ವಾಮಿ ಅಂತ ಪ್ರತಿ ವರ್ಷ ನಿಮಗೆ ಸುದ್ದಿ ಕೊಡ್ತಾನೆ ಇರ್ತೀನಿ. ಈ ಬಾರಿ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಧರ್ಮರಾಯ ಸ್ವಾಮಿ ದೇವಸ್ಥಾನ.